ದಾವಣಗೆರೆ ದಕ್ಷಿಣದಲ್ಲಿ 40,000 ಮತಗಳನ್ನು ಗಳಿಸಿರುವಂತಹ ಸಮರ್ಥ ಶಾಮನೂರು ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. 44,025 ಮತಗಳು ಮತ್ತು ಕಾಂಗ್ರೆಸ್ ಹಾಗೂ ಬಿಜೆಪಿಯ ನಡುವಿನ ಅಂತರ ಈಗ ಬಹುತೇಕ 8,000ಕ್ಕಿಂತ ಹೆಚ್ಚು ಮತಗಳಿಗೆ ಹಿಗ್ಗಿದೆ. 12ನೇ ಸುತ್ತಿನಲ್ಲೂ ಕೂಡ ಸಮರ್ಥ ಶಾಮನೂರು ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ. ಸಮರ್ಥ ಶಾಮನೂರು ಈಗಾಗಲೇ 44,000ದಷ್ಟು ಮತಗಳನ್ನು ಗಳಿಸಿದ್ದಾರೆ. ಈಗಾಗಲೇ ಸಿಕ್ಕಿರುವಂಥ ಅಪ್ಡೇಟ್ ಪ್ರಕಾರ 44,000ಕ್ಕಿಂತ ಹೆಚ್ಚು ಮತಗಳು, 44,025 ಮತಗಳು ಈಗಾಗಲೇ ಅವರಿಗೆ ಬಂದಿದೆ. 35,000ದಷ್ಟು ಮತಗಳು ಮಾತ್ರ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರಿಗೆ ಬಂದಿರುವಂಥದ್ದು. SDPI ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ 15,152 ಮತಗಳು. ನಿಜಕ್ಕೂ ಕೂಡ ಬಿಜೆಪಿ ಯಾವ ಕಾರಣಕ್ಕೆ ಅಲ್ಲಿ ಗೆಲುವಿನ ನಿರೀಕ್ಷೆ ಇತ್ತು ಮತ್ತು ಹೇಗೆ ಇಲ್ಲಿ ಮತಗಳ ವಿಭಜನೆ ಆಗಿತ್ತು, ಯಾವ ಕಾರಣಕ್ಕಾಗಿ ಎಲ್ರಿಗಿಂತ ಮುಖ್ಯವಾಗಿ ಕಾಂಗ್ರೆಸ್ ಅವರು ಯಾಕೆ ಅಷ್ಟೊಂದು ತರಾತುರಿಯಲ್ಲಿ ಆಕ್ಷನ್ ತೆಗೆದುಕೊಳ್ಳೋದಕ್ಕೆಲ್ಲ ಓಡಿ ಹೋಗ್ತಾ ಇದ್ರು ಅಂತ ಹೇಳಿದ್ರೆ, ಗೆಲುವು ದಾಖಲಿಸಿದ ನಂತರ ಯಾವುದೇ ಪೋಸ್ಟ್ ಮಾರ್ಟಮ್ ಮಾಡೋಕ್ಕಾಗೋದಿಲ್ಲ ಅಲ್ಲಿ. ಯಾಕೆಂದರೆ ಗೆದ್ದಾಗಿದೆ, ನಾವು ಹಂಗೆ ಮಾಡಿ ಗೆದ್ವಿ, ಹಿಂಗೆ ಮಾಡಿ ಗೆದ್ವಿ ಅಂತ ಹೇಳ್ಕೊಂಡು ಕಾಂಗ್ರೆಸ್ ಅವರು ಓಡಾಡ್ಬೋದಾಗಿತ್ತು. ಅದಕ್ಕಾಗಿಯೇ ರಿಸಲ್ಟ್ಗೆ ಮೊದಲೇ ಆ್ಯಕ್ಷನ್ ಆದರೆ ಮಾತ್ರ ಇಲ್ಲಿ ಆ್ಯಕ್ಷನ್ ಆಗುತ್ತೆ ಅನ್ನೋದು ಕಾಂಗ್ರೆಸ್ ನಾಯಕರುಗಳಿಗೂ ಕೂಡ ನಾಯಕತ್ವಕ್ಕೂ ಕೂಡ ಸ್ಪಷ್ಟ ಇತ್ತು. ಹೀಗಾಗಿ ಕಾಂಗ್ರೆಸ್ ನಾಯಕತ್ವ ದಾವಣಗೆರೆಯಲ್ಲಿ ಎಲೆಕ್ಷನ್ ವೋಟಿಂಗ್ ಮುಗಿದ ಬಹುತೇಕ ಸಂಜೆ 6 ಗಂಟೆ ಆಗ್ತಿದ್ದಂಗೆ ಕಾಂಗ್ರೆಸ್ನಲ್ಲಿ ಒಂದು ಮಾತು ಅವತ್ತೇ ಕೇಳಿಬರೋಕ್ಕೆ ಶುರು ಆಗಿತ್ತು. SDPIನವರಿಗೆ ನಮ್ಮವರು ಸಪೋರ್ಟ್ ಮಾಡಿದ್ದಾರೆ ಅಂತಕೊಂಡು ಅದಕ್ಕೆ ಪೂರಕವಾದಂಥ ನೋಟಿಸ್ನಲ್ಲೂ ಕೂಡ ಯಾರನ್ನ ಸಸ್ಪೆಂಡ್ ಮಾಡಲಾಗಿದೆ ಪಕ್ಷದಿಂದ, ಅವ್ರಿಗೆ ಕೊಟ್ಟಿರುವಂತಹ ಕಾರಣಗಳಲ್ಲೂ ಕೂಡ SDPIಗೆ ಸಪೋರ್ಟ್ ಮಾಡಿರುವಂತಹ ಆರೋಪ ಇತ್ತು. ಅಲ್ಲ ಐವನ್ ಅವ್ರಿಗೆ, ಕಾಂಗ್ರೆಸ್ನವರೇ SDPI ಅವರಿಗೆ ಸಪೋರ್ಟ್ ಮಾಡೋದಿದ್ರೆ ಕಾಂಗ್ರೆಸ್ನವರು ಅದನ್ನು ಯಾವ ರೀತಿಯಲ್ಲಿ SDPIನ ಜೊತೆಗೆ ನಿಮ್ಮ ಸಂಬಂಧ ಅಂತ, ನಿಮ್ಮ ಕಾಂಗ್ರೆಸ್ ನಾಯಕರುಗಳ ಸಂಬಂಧ ಅಂತ? SDPI ಇಡೀ ದೇಶದಲ್ಲಿ ಇವತ್ತು ಎಲ್ಲಿಯಾದರೂ ಬೆಳೆದಿದ್ದರೆ ಯಾವುದ್ಯಾವ ರಾಜ್ಯಗಳಲ್ಲಿ ಬೇರೆ ಕರ್ನಾಟಕ ಬಿಟ್ಟು ಅದಕ್ಕೆಲ್ಲ BJP ನೇರ ಕಾರಣ. ಯಾಕಂದ್ರೆ ಅವರಿಗೆ ಕಾಂಗ್ರೆಸ್ ಅವರಿಗೆ SDPI ಬೇಕು. ಕಾಂಗ್ರೆಸ್ ಅನ್ನು ಸೋಲಿಸಲಿಕ್ಕೆ SDPIಗೆ ನಮ್ಮ ಏರಿಯಾದಲ್ಲಿ ಎಲ್ಲ ದುಡ್ಡು ಕೊಡೋದು ಯಾರು ಕೇಳಿದರೆ BJPಯವರು. ನೀವು ಮುಸ್ಲಿಮರ ಮತ ತಗೊಳ್ಳಿ ಅಂತ ಅಂದರೆ BJPಯವರಿಗೆ ಇಲ್ಲಿ ಬಂದು SDPI ಬೈತಾರೆ, ಇಲ್ಲಿ ಬಂದು ಮುಸಲ್ಮಾನರನ್ನು ಬೈತಾರೆ. ಆದರೆ SDPI ಕ್ಯಾಂಡಿಡೇಟ್ ಇದ್ರೆ BJPಯವರು ಮೊದಲು ಸಪೋರ್ಟ್ ಮಾಡೋದು. ಸತ್ಯ, ಇದರಲ್ಲಿ ಯಾವುದೇ ಮುರುಮುಚ್ಚೆ ಇಲ್ಲ, ನಾನು ಸತ್ಯ ಮಾತಾಡೋದು. ಹಾಗಾಗಿ ಇಲ್ಲಿ ಕೂಡ ದಾವಣಗೆರೆ ಕೂಡ ಅದೇ ಮಾಡಿದ್ದು. SDPI ಓಟ್ ತೆಗೆದ್ರೆ ನಾವು ಗೆಲ್ತೀವಿ ಅಂದರೆ SDPI ಅಲ್ಲ, ಆದ್ರೆ ಕಾಂಗ್ರೆಸ್ನಲ್ಲಿ ಆಕ್ಷನ್ ಆಗಿದೆ, ಕಾಂಗ್ರೆಸ್ ಅಲ್ಲಿ, ಬಿಜೆಪಿ ಅಲ್ಲ ಆಕ್ಷನ್ ಆಗಿದೆ ಕಾಂಗ್ರೆಸ್ ಅಲ್ಲಿ. ಪಕ್ಷದ ಹೇಳಿಕೆಯಲ್ಲಿ ಇರುವಂತದ್ದು SDPIಗೆ ಸಪೋರ್ಟ್ ಮಾಡಿದ್ದಾರೆ ಅಂತ, ಅದರ ಬಗ್ಗೆ ನಿಮ್ಮ ಪಕ್ಷದ ನಾಯಕರು ಸಪೋರ್ಟ್ ಮಾಡಿದ್ದಾರೆ SDPIಗೆ ಅಂತ ಆಕ್ಷನ್ ಆಗಿರೋದು. ಅದು ಸತ್ಯ ಇದೆ, ಒಪ್ತೇನೆ ನಾನು. ನಮ್ಮ ಪಾರ್ಟಿಯಲ್ಲಿ ಅಸಮಾಧಾನ ಇದ್ರೆ ಅವ್ರು SDPI ಸಪೋರ್ಟ್ ಮಾಡೋದು, ಮುಸಲ್ಮಾನರ ಓಟ್ ಜಾಸ್ತಿ ತಗೊಳ್ಳಿ ಅಂತ, ಅವ್ರು ಗೆಲ್ಲಿಕ್ಕಾಗ್ತದೆ ನೋಡುವ ಅಂತ. ಮಾಡ್ಬೋದು, ಮಾಡದೇ ಇದ್ದಿರ್ಬೋದು, ಅದರ ಬಗ್ಗೆ ನಾವು ವಿಚಾರ ಮಾಡ್ತೀವಿ. ಆದರೆ BJPಯವರು ಓಪನ್ ಆಗಿ ಅವರಿಗೆ ಗೆಲ್ಲಬೇಕು, ಅವರ ಗೆಲುವು ಇರುವುದು SDPI ಎಷ್ಟು ಓಟ್ ತಗೊಳ್ತದೆ, ಅವರಿಗೆ ಎಷ್ಟು ದುಡ್ಡು ಕೊಡಬೇಕು, ಅವರ ಕ್ಯಾಂಡಿಡೇಟ್ಗಿಂತ ಜಾಸ್ತಿ SDPI ಕೊಡ್ತಾರೆ ಅವರು. ಆಗ ಇಲ್ಲಿ ಬಂದು SDPI ಬೈತಾರೆ, SDPI ಹಾಗೆ ಮಾಡಿತ್ತು, ಸತ್ಯ. ಒಂದಕ್ಕೆ ಕನೆಕ್ಟಿವಿಟಿ ಇಲ್ದಿರತಕ್ಕಂಥದ್ದು. SDPI ಜೊತೆ ಸಂಬಂಧ ಇದೆ ಅಂತ ಅವ್ರ ಪಕ್ಷದ MLCಗೆ ಅವ್ರ ಪಕ್ಷದ ನಾಯಕರಿಗೆ ನೋಟಿಸ್ ಕೊಟ್ಟವ್ರು ಅವರು, ಅದಕ್ಕೂ BJPಗೆ ಸಂಬಂಧ ಇಲ್ದಿರ್ತಕ್ಕಂಥದ್ದು. ಆದರೆ ಅಂತೂ ದೇಶದೊಳಗಡೆ ಒಂದು ಚರ್ಚೆ ಅಂತೂ ಆಗಿರೋವಂಥದ್ದು, ಮುಸಲ್ಮಾನರು ಹೇಗೆ ಕಾಂಗ್ರೆಸ್ ಬೆನ್ನಿಗೆ ಚೂರಿ ಹಾಕತ್ತೆ, ಇಷ್ಟು ಕನ್ವೆನ್ಷನಲ್ ರೀತಿಯಲ್ಲಿ ಪದೇ ಇಷ್ಟು ವರ್ಷಗಳ ಕಾಲ ಓಟ್ ಹಾಕಿದಂಥ ಮುಸಲ್ಮಾನರಿಗೆ ಒಂದು ಅರಿವಾಗಿದೆ. ಬೇರೆ ರಾಜ್ಯಗಳಲ್ಲೂ ಕೂಡ ಅರಿವಾಗ್ತಾ ಇದೆ ಅವರಿಗೆ. ಏನಂತಂದರೆ ಈ BJP ಗುಮ್ಮವನ್ನು ತೋರಿಸ್ಬಿಟ್ಟು ಮುಸಲ್ಮಾನರನ್ನು ಪಾಪ ಏನೂ ಮಾಡಿದೆ ಅವರನ್ನು ಈಗಲೂ ಸಹ ಒಂದು ಸ್ಪ್ಯಾನರ್ ಇಡಿಸ್ಬಿಟ್ಟು, ಬೇರೆ ಕಟ್ಟಿಂಗ್ ಪ್ಲೇಯರ್ ಇಟ್ಬಿಟ್ಟು ಒಂದು ವಿದ್ಯಾವಂತರನ್ನು ಮಾಡಿದೆ ಅಂಥ ದಾರುಣ ಸ್ಥಿತಿಗೆ ಅವರನ್ನು ತೊಗೊಂಡೋಗಿ ಕೊಟ್ಟು, ಯಾವುದೋ ಒಂದು ಚುನಾವಣೆ ಸಂದರ್ಭದಲ್ಲಿ ಅವರನ್ನು ಮಾತನಾಡ್ಸೋದು ಬಿಟ್ಟರೆ ಅವರನ್ನು ಮುಖ್ಯವಾಹಿನಿಯಲ್ಲಿ ತರುವಂಥ ಪ್ರಯತ್ನವೇ ಮಾಡಲಿಲ್ಲ. ಗೊತ್ತಾಯ್ತಾನೆ, ಕಾಂಗ್ರೆಸ್ ಅಂತಕ್ಕಂಥದ್ದು ದೋಖಾ ಅಂತಕ್ಕಂಥದ್ದು ಮುಸಲ್ಮಾನರಿಗೆ ಸ್ಲೋಲಿ ಅರಿವಾಗ್ತಾ ಇದೆ. ಇವತ್ತು ದಾವಣಗೆರೆ ವಿಷಯ ಅಂತಲ್ಲ, ಇದು ನೋಡಿಬೇಕಾದ್ರೆ ಮುಂದಿನ ಚುನಾವಣೆ ಒಳಗಡೆ ಏನೆಲ್ಲರೂ ಇಲ್ಲಿ ಮುಸಲ್ಮಾನ ಮೌಲಿಗಳು ಕರ್ನಾಟಕದೊಳಗಡೆ ಮಾತನಾಡಿದ್ರು, ಹೇಗೆಲ್ಲವೂ ಕಾಂಗ್ರೆಸ್ಗೆ ಅವರು ಚೇತಾವಣಿಯನ್ನು ಕೊಟ್ಟಿದ್ದಾರೆ. ಏನಂತ ಚೇತಾವಣಿ ಕೊಟ್ಟಿದ್ದಾರೆ, ಟೇಕನ್ ಇನ್ ಟು ಗ್ರಾಂಟೆಡ್ ಅನ್ಕೋಬೇಡಿ, ನಮಗೂ ಆಪ್ಷನ್ಸ್ ಇದೆ ಅಂತ ಹೇಳಿದ್ದಾರೆ. ಆ ಆಪ್ಷನ್ಸ್ BJP ಯಾಕೆ ಆಗಬಾರ್ದು?